ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ ನ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಸ್ಪೀಕ್. ಇನ್ನು ಬೀದರ್ ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಯಪ್ತ ಸಾಗ್ತಿದೆ. ಹೌದು ವೀಕ್ಷಕರೇ, ಇಲ್ಲಿ ಎಷ್ಟೊಂದು ಅಭಿವೃದ್ಧಿ ಆಗ್ತಿದೆ ಅಂತಂದ್ರೆ ಹೇಳೋಕೆ ಪದಗಳೇ ಸಾಲದು ನೋಡಿ. ಔರಾ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ದುಸ್ಥಿತಿ ಇದಾಗಿದೆ. ಇನ್ನು ರಸ್ತೆಗಳು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲಾನು ಗೋಲ್ಮಾಲ್ ನಡೆದಿದೆ ಅಂತ. JJM ಜಲ್ ಜೀವನ್ ಮಿಷನ್ 24x7 ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಲ್ಲಿಗೆ ನೀರು ಕೂಡ ಇಲ್ಲ ಅಂತ ಸ್ವತಃ ಗ್ರಾಮಸ್ಥರು ಹೇಳ್ತಾರೆ ನೋಡಿ. ಗ್ರಾಮದಲ್ಲಿ ಏನೇನ್ ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ? ನೋಡ್ರಿ, ಹುಡುಗರು ಕಸರ ಕುಂಡಿ ಬರಬರಿಲ್ಲ, ಯಾರು ತೆಗಲ್ರಿ ಬಂದು ಮತ್ತು ಅಲ್ಲಿ ಅಂಗನವಾಡಿ ಮುಂದೆ ಏನು ಕಸರ ಬಿಟ್ಟದ ಅಲ್ಲೇ ಬಿಡ್ಲತ್ತಾರ. ಅದಕ್ಕೆ ಏನೇನು ಸಮಸ್ಯೆ ಇಲ್ಲ. ಮತ್ತು ನಿಮ್ಗೆ JJM ಬಗ್ಗೆ ಅಂತ ನಮ್ಗೆ JJM ಬಗ್ಗೆ ಇವತ್ತಿಗೆ 4 ತಿಂಗಳಾಯ್ತು, ಒಂದು ಹನಿ ನೀರಿಲ್ಲ JJMಕ್ಕೆ. ಇನ್ನು ಅಪ್ರೂವ್ ತಗೊಂಡಿಲ್ಲ, ಕೇಳಿದ್ವಿ, ಅದಕ್ಕೆ ಅಪ್ರೂವ್ ತಗೊಂಡಿಲ್ಲ. ಅಂದ್ರೆ ಲಿಂಗದಳ್ಳಿ ಗ್ರಾಮ ಕಂಪ್ಲೀಟ್ ಆಗಿ ಹದಗೆಟ್ಟೋಗದಂತ ಆಯ್ತು. ಹದಗೆಟ್ಟ ಹೋಗದಂತ ತಗೊಂಡಂಬಲ್ಲಿ. ತಮ್ಮ ಹೆಸರು ಸರ್? ಸಿದ್ದರಾಮೇಶ್ ಶಿವಾನಂದ್. ಈ ಗ್ರಾಮದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಜನರು ಕಂಪ್ಲೇಂಟ್ ಹೇಳೋದಕ್ಕೂ ಕೂಡ ಭಯ ಬೀಳೋ ಸ್ಥಿತಿ ನಿರ್ಮಾಣವಾಗಿದೆ. ಹೌದು ವೀಕ್ಷಕರೇ, ನೋಡಿದ್ರೆ ಗೊತ್ತಾಗುತ್ತೆ, ನಾವೇನು ಹೇಳಲ್ಲ ಅಂತ ಹೇಳ್ತಾರೆ ನೋಡಿ. ಈಗ ನಿಮ್ಗೆ ಹೇಳಿದೆ ಅಂದ್ರೆ ನಮಗ್ ಬಂದು ಬೈತಾವ. ನಂಬಲ್ಲಿ ಭಯ ಬಿಟ್ಟು ಈಗ ಅಂಗನವಾಡಿದಾಗ್ಲಿ ನೀರಿಂದಾಗ್ಲಿ ಈಗ ಆಂಧ್ರ ಅಂದೇವ್ ಅನ್ಕೋರಿ, ಅದೇನಂತ ಹಾವು ಮುಂಗಿಸಾಗ ಹೋಯ್ತಾವ. ಮತ್ತ ಅವೆಲ್ಲ ದುಶ್ಮನ್ ನಾವೇ ಕಟ್ಕೊಂಡ್ಬರ್. ನೀವು ನೋಡ್ರಿ ನಿಮ್ ಕಣ್ಣ. ಇನ್ನು ಅಭಿವೃದ್ಧಿ ಕೆಲಸಕ್ಕೆ ಬ್ರೇಕ್ ಬಿದ್ದಿದೆ. ಬರೀ ಒಬ್ಬರ ಮೇಲೆ ಒಬ್ರು ಹಾಕೋದೇ ಆಯ್ತು. ಕೆಲಸ ಅಂತ ಬಂದ್ರೆ ಬರೀ ಶೂನ್ಯ ಮಾತ್ರ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ? ಇನ್ನು ಯಾಕೆ ಪಂಚಾಯಿತಿ ಕಾರ್ಯಗಳ ಬಗ್ಗೆ ತನಿಖೆ ಮಾಡ್ತಿಲ್ಲ? ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇವೆ ನೋಡಿ. ಇನ್ನು ಇವಾಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ತಾರಾ, ಇಲ್ಲ ಭ್ರಷ್ಟರಿಗೆ ಸಾಥ್ ನೀಡ್ತಾರಾ? ಇದು ಯಕ್ಷ ಪ್ರಶ್ನೆಯಾಗಿದೆ. ಕೆಪಿ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.